Namaste. Subject Jawahar Navodaya Vidyalaya Entrance Exam Section 2 Mathematics 250 Self-Study Problems on Mathematics. Problem number 80. Anand spends 1/4 of his salary on food grains and half of the remaining on house rent. If the balance with him is rupees 300, what is his salary? Option A rupees 300, option B rupees 500, option C rupees 800, option D rupees 480. So solution for this problem. So in this problem, calculate the salary. Anand's salary. Calculate ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಏನು ಮೇಯ್ನ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ದಿ ಸ್ಯಾಲ್ರಿ. ಸೊ ಆನಂದದ ಸ್ಯಾಲರಿ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಡಿಫೈನ್ ವೇರಿಯೇಬಲ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಡಿಫೈನ್ ವೇರಿಯೇಬಲ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ವೇರಿಯೇಬಲ್ಸ್ನ ಡಿಫೈನ್ ಮಾಡ್ಕೋಬೇಕು ಮತ್ತು ಅವನು ಎಕ್ಸ್ಪೆನ್ಸಸ್ ಖರ್ಚು ಮಾಡಿದ್ದಾನಲ್ಲ ಅದನ್ನು ನೋಡಬೇಕು. ಲೆಟ್ ಎಸ್ ಬಿ ಆನಂದ್ಸ್ ಟೋಟಲ್ ಸ್ಯಾಲರಿ. ಸೊ ಎಸ್ಸನ್ನು ನಾವು ಆನಂದದು ಟೋಟಲ್ ಸ್ಯಾಲರಿ ಅಂತ ಕನ್ಸಿಡರ್ ಮಾಡೋಣ. Next, amount spent on food grains. Food grains is 1/4 of the salary. ಅಂದರೆ ಅಲ್ಲಿಗೆ ಎಷ್ಟಾಯಿತು? ಫುಡ್ ಗ್ರೈನ್ಸ್ ಈಕ್ವಲ್ ಟು food grains equal to 1/4 of the salary. Okay, remaining salary after food grains ಸೊ ಅದು ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಸೊ ಅದು ಸ್ಯಾಲರಿನಲ್ಲಿ ಮೈನಸ್ ರಿಮೈನಿಂಗ್ದು ಇದು ಫುಡ್ ಗ್ರೈನ್ಸ್ದು. ಸೊ 1/4 ಆಫ್ ದಿ ಸ್ಯಾಲ್ರಿ ಈಕ್ವಲ್ ಟು 3/4 ಆಫ್ ದಿ ಸ್ಯಾಲ್ರಿ. ಈಗ ನಾವು ಎಸ್ ಅನ್ನೋದನ್ನು ಆನಂದದ್ದು ಟೋಟಲ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡಿದ್ವಿ. ಇದರಲ್ಲಿ ಟೋಟಲ್ ಸ್ಯಾಲ್ರಿ ಬಂದಿರೋದ್ರಲ್ಲಿ ಅವನು ಫುಡ್ ಗ್ರೈನ್ಸಿಗೆ 1/4 ಆಫ್ ದಿ ಸ್ಯಾಲ್ರಿನ ಸ್ಪೆಂಡ್ ಮಾಡ್ತಾನೆ. ಅಲ್ಲಿಗೆ ಫುಡ್ ಗ್ರೈನ್ಗೆ ಅವನು ಸ್ಪೆಂಡ್ ಮಾಡಿರೋ ಮನಿ ಎಷ್ಟು ಅಂದರೆ 1/4 ಆಫ್ ದಿ ಸ್ಯಾಲ್ರಿ. ಆಫ್ಟರ್ ಫುಡ್ ಗ್ರೈನ್ಸಲ್ಲಿ ಅಂದರೆ ಸ್ಪೆಂಡ್ ಆದ ನಂತರ ಅವನ ಹತ್ರ ಎಷ್ಟು ರಿಮೈನಿಂಗ್ ಇದೆ ಅಂತ ಹೇಳಿದ್ರೆ 3/4 ಆಫ್ ದಿ ಸ್ಯಾಲ್ರಿ ಇದೆ. ಫುಡ್ ಗ್ರೈನ್ಸ್ ದಿನಸಿಗೆ ಅವನು 1/4 ಆಫ್ ದಿ ಸ್ಯಾಲ್ರಿನಲ್ಲಿ ಕಾಲು ಭಾಗ ಅವನು ಸ್ಪೆಂಡ್ ಮಾಡಿ ಆಯಿತು. ಈಗ ಅವನ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ 3/4 ಆಫ್ ದಿ ಸ್ಯಾಲ್ರಿ ಇದೆ. ಓಕೆ, ನೆಕ್ಸ್ಟ್ ಏನು ಮಾಡ್ತಾನೆ? ಅಮೌಂಟ್ ಸ್ಪೆಂಟ್ ಆನ್ ಹೌಸ್ ರೆಂಟ್ ಈಸ್ ಆಫ್ ಆಫ್ ದಿ ರಿಮೈನಿಂಗ್. ಇಲ್ಲಿ 3/4 ಆಫ್ ದಿ ಸ್ಯಾಲರಿ ರಿಮೈನಿಂಗ್ ಇದೆಯಲ್ಲ, ಇದರಲ್ಲಿ ಹೌಸ್ ರೆಂಟನ್ನು ಅವನು 1/4 ಆಫ್ ಆಫ್ ದಿ ರಿಮೈನಿಂಗ್ ಗೊತ್ತಾಯ್ತಲ್ಲ, ಆಫ್ ಆಫ್ ದಿ ರಿಮೈನಿಂಗ್. ಅಲ್ಲಿಗೆ ಹೌಸ್ ರೆಂಟ್ ಎಷ್ಟು ಅಂತ ಹೇಳಿದ್ರೆ 1/2 ಇಂಟು 3/4 ಆಫ್ ದಿ ಸ್ಯಾಲ್ರಿ. ಸೊ ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು 3/8 ಆಫ್ ದಿ ಸ್ಯಾಲ್ರಿ. ಅಂದರೆ ಫಸ್ಟು ಎಸ್ ಅನ್ನೋದನ್ನು ಆನಂದದ್ದು ಟೋಟಲ್ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟು ಫುಡ್ ಗ್ರೈನ್ಸಿಗೆ ಅವನು
1/4 ಆಫ್ ದಿ ಸ್ಯಾಲ್ರಿ ಸ್ಪೆಂಡ್ ಮಾಡ್ತಾನೆ. ಈಗ ಅವನ ಹತ್ರ ಉಳಿದಿರೋದು 3/4 ಆಫ್ ದಿ ಸ್ಯಾಲ್ರಿ ಉಳಿದಿದೆ. ಅದರಲ್ಲಿ ಅವನು ಆಫ್ ಆಫ್ ದಿ ಸ್ಯಾಲ್ರಿನ ಹೌಸ್ ರೆಂಟ್ಗೆ ಸ್ಪೆಂಡ್ ಮಾಡ್ತಾನೆ. ಗೊತ್ತಾಯ್ತಲ್ಲ, ಅಲ್ಲಿಗೆ ಅವನ ಹತ್ರ ಉಳಿದಿರೋದು 3/4 ಆಫ್ ದಿ ಸ್ಯಾಲ್ರಿ, ಅದರಲ್ಲಿ ಆಫ್ ಅಂತ ಹೇಳಿದ್ರೆ 3/8 ಆಫ್ ದಿ ಸ್ಯಾಲ್ರಿನ ಹೌಸ್ ರೆಂಟಿಗೆ ಕೊಟ್ಟ. ಈಗ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ ದಿ ಫೈನಲ್ ಬ್ಯಾಲೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಫೈನಲ್ ಬ್ಯಾಲೆನ್ಸ್, ಕ್ಯಾಲ್ಕುಲೇಟ್ ದಿ ಫೈನಲ್ ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡಬೇಕೀಗ. The final balance is the remaining salary after both expenses. ಸೊ ಫೈನಲ್ ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡಬೇಕಲ್ಲ. ಇಸ್ ದಿ ರಿಮೈನಿಂಗ್ ಸ್ಯಾಲರಿ ಆಫ್ಟರ್ ಬೋತ್ ಎಕ್ಸ್ಪೆನ್ಸಸ್, ಅಂದರೆ ಫುಡ್ ಗ್ರೈನ್ಸ್ದು ಹೌಸ್ ರೆಂಟದು ಕಳೆದ ನಂತರ ಅವನ ಹತ್ರ ಫೈನಲ್ ಆಗಿ ಎಷ್ಟಿದೆ ಅಂತ ನೋಡಿದರೆ ಅವರು ಕೊಟ್ಟಿದ್ದಾರೆ. ಫೈನಲ್ ಬ್ಯಾಲೆನ್ಸ್ ಇಸ್ ಗಿವನ್. ಸೊ ₹300 ಅಂತ ಗೊತ್ತಾಯ್ತಲ್ಲ. ಸೊ ಬ್ಯಾಲೆನ್ಸ್ equal to remaining minus house rent. So remaining ಎಷ್ಟು 3/4 of the salary. So that is equal to 3/4 of the salary minus house rent 3/8 of the salary. So balance is given ₹300. 300. Okay. ಸೊ ದಟ್ ಈಸ್ ಈಕ್ವಲ್ ಟು, ಇದು LCM ಫೈಂಡ್ ಔಟ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಇಲ್ಲಿ 3 2s 6/4s ಮೈನಸ್ 3 ಅಂದರೆ 3/8s. ಥರ್ಡ್ ಕೇಸ್ ಏನು ಮಾಡಬೇಕು, ಸಾಲ್ವ್ ಫಾರ್ ದಿ ಟೋಟಲ್ ಸ್ಯಾಲ್ರಿ. total salary. ಸೊ ಟೋಟಲ್ ಸ್ಯಾಲ್ರಿ ಫೈಂಡ್ ಔಟ್ ಮಾಡಬೇಕಂದ್ರೆ ಇದರ ಪ್ರಾಬ್ಲಮ್ states the balance is ₹300. Okay, set up the equation and solve for s ನ ಸಾಲ್ವ್ ಮಾಡಬೇಕು. ಓಕೆ, 3/8s ಈಕ್ವಲ್ ಟು rupees balance is ₹300. Okay, so then s equal to ₹300 into 8 divided by 3. So that is equal to ₹800. So final answer, his salary is ₹800. So option C is the correct answer. Option C is the correct answer. Okay, thank you so much.